ಶಿವಮೊಗ್ಗದಲ್ಲಿ ಫೆಬ್ರವರಿ 24ರಿಂದ 28ರವರೆಗೆ ನಡೆಯಲಿರುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತರಿಗೆ ಸ್ವಾಗತ ಕೋರುವವರು ಕೋಟೆ ಶ್ರೀ ಮಾರಿಕಾಂಬಾ ಸೇವಾ ಸಮಿತಿ, ಶಿವಮೊಗ್ಗ. ನಮ್ಮ ಹಿರಿಯರು, ಮಾಜಿ ಮಂತ್ರಿಗಳು, ಹಾಲಿ ಸಂಸದರಂತ ಗೋವಿಂದ ಕಾರಜೋಳ ಅವರು ಒಂದು ಚಿಂತನೆ, ಸನ್ಮಾನ್ಯ ಯಡಿಯೂರಪ್ಪನವರು ಸಮಾಜ ಸೇವೆಯಲ್ಲಿ ರಾಜಕೀಯವಾಗಿ ಹತ್ತತ್ರ 50 ವರ್ಷಗಳ ಕಾಲ ಅವರು ಸೇವೆಯನ್ನು ಮಾಡಿದಾರ. ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅನ್ನೋಂಥದ್ದು ನಮ್ಮ ಹಿರಿಯರಾದಂಥ ಗೋವಿಂದ ಕಾರಜೋಳ ಸಾಹೇಬರು ಒಂದು ಚಿಂತನೆಯ ಮೂಲಕ ಇದನ್ನು ಹೊರಗಡೆ ಇಡುವಂತ ಕೆಲಸ ಮಾಡಿದರು. ಅವರು ಈ ತೀರ್ಮಾನವನ್ನು ತಗೊಂಡ ನಂತರ ನಮ್ಮೆಲ್ಲರ ಹಿರಿಯರ ಜೊತೆಲಿ ಚರ್ಚೆ ಮಾಡಿದರು. ಈ ರೀತಿ ಮಾಡೋದ್ರಿಂದ ಹೆಂಗಿರುತ್ತೆ ಅನ್ನೋಂಥದ್ದು ಪ್ರಸ್ತಾಪನೆ ಶಾಸಕರ ಜೊತೆಲಿ, ಹಿರಿಯರ ಜೊತೆಲಿ ಯೋಚನೆ ಮಾಡಿದಂಥ ಟೈಮಲ್ಲಿ ಇದು ತಾವು ತಗೊಂಡಿರುವಂತಹ ತೀರ್ಮಾನ, ಯೋಚನೆ ಮಾಡಿರೋದು ಕರೆಕ್ಟ್ ಆಗಿದೆ ಅಂತೇಳಿ ಎಲ್ಲರೂ ಕೂಡ ಸಹಮತವನ್ನು ಕೊಡುವಂತ ಕೆಲಸ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ಕೂಡ ಎಲ್ಲರೂ ಕೂಡ ಇದು ಮಾಡೋದ್ರಿಂದ ಚಲೋ ಆಗುತ್ತೆ ಅನ್ನೋಂಥ ತೀರ್ಮಾನವನ್ನು ಕೂಡ ತಗೊಂಡ ನಂತರ ಆಲ್ರೆಡಿ ಇವತ್ತಿನ ನಮ್ಮ ಈ ಅಭಿನಂದನಾ ಸಮಾರಂಭದ ಈ ಕಾರ್ಯಕ್ರಮದ ಅಧ್ಯಕ್ಷರು ಗೋವಿಂದ ಕಾರಜೋಳ ಅವರು, ಗೌರವ ಅಧ್ಯಕ್ಷರು ಬಂದು ನಮ್ಮ ಕೋರೆ ಸಾಹೇಬರು, ಗೌರವ ಅಧ್ಯಕ್ಷರು ಬಂದು ನಮ್ಮ ಗೋವಿಂದ ಕಾರಜೋಳ ಸಾಹೇಬರು, ಮತ್ತು ಕಾರ್ಯದರ್ಶಿ ಬಂದು ನನಗೇನು ಅವಕಾಶವನ್ನು ಮಾಡಿಕೊಟ್ರು. ಅವತ್ತು ಎಲ್ಲರೂ ಚಿಂತನೆ ಒಂದೇ ಒಂದು, ಯಾಕಂದ್ರೆ ಅವರು ಸುದೀರ್ಘವಾಗಿ ಇಷ್ಟು ವರ್ಷಗಳ ಕಾಲ ಏನು ಸೇವೆಯನ್ನು ಮಾಡಿದರೋ ಇದನ್ನು ಮಾಡೋದ್ರಿಂದ ಒಂದು ಸಾರ್ಥಕತೆ ಆಗುತ್ತೆ ಅನ್ನೋ ಕಾರಣದಿಂದ ಇವತ್ತು ಅವ್ರದ್ದು 84ನೇ ವರ್ಷದ ಹುಟ್ಟಿದಬ್ಬ ಆಚರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಸಾಹೇಬರು ಮಾಧ್ಯಮದ ಮೂಲಕ ಇಡೀ ರಾಜ್ಯದ ಜನರಿಗೆ ತಿಳಿಸಬೇಕು ಅನ್ನೋ ಕಾರಣದಿಂದ ಇವತ್ತು ಪತ್ರಿಕೆಗೋಷ್ಠಿಯನ್ನು ಕರೆದು ಇವತ್ತು ಮೇ ತಿಂಗಳಲ್ಲಿ ಮಾಡಬೇಕನ್ನಂತ ಒಂದು ತೀರ್ಮಾನವನ್ನು ಕೂಡ ತಗೊಂಡು, ಮೇ ತಿಂಗಳಲ್ಲಿ ಮಾಡುವಂತ ಟೈಮಲ್ಲಿ ರಾಷ್ಟ್ರೀಯ ನಾಯಕರು ಕೂಡ ಕರೆಸಬೇಕು ಅನ್ನಂತ ಒಂದು ಚಿಂತನೆಯನ್ನು ಕೂಡ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಅನ್ನೋದು ನಮ್ಮ ಹಿರಿಯರಾದಂತ 2ನೇ ಸುತ್ತಿನ ಪತ್ರಿಕೆಗೋಷ್ಠಿ ಮಾಡುವಂತ ಟೈಮಲ್ಲಿ ನಮ್ಮೆಲ್ಲ ಹಿರಿಯರು ಏನು ಸಲಹೆಯನ್ನು ಕೊಡ್ತಾರೆ ಅದರ ಪ್ರಕಾರ ಇನ್ನು ಮುಂದಕ್ಕೆ ರೂಪುರೇಷೆಯನ್ನು ರೂಪಿಸುವಂತ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಇವತ್ತು ಸುದೀರ್ಘವಾಗಿ ನಾವು ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಮಾಡಿದ್ವಿ. ಮೊದಲನೇದಾಗಿ ನಾವು ಯಡಿಯೂರಪ್ಪರನ್ನ ಒಪ್ಪಿಸಬೇಕಂದ್ರೇನೆ ಅವ್ರ ಮನೆಗೆ ಹೋಗಿದ್ವಿ. ನಾವು ಎಲ್ಲರೂ ಕೂಡ ಸೇರಿಕೊಂಡು ಯಡಿಯೂರಪ್ಪರ ಮನೆಗೆ ಹೋಗಿ ಅವ್ರು ಕೇಳ್ಕೊಂಡ್ರು, ರಾಮ್ಲವ್ರೆ ನೀವೆಲ್ಲರೂ ಕೂಡ, ಗೋವಿಂದ ಕಾರಜೋಳ ಸಾಹೇಬ್ರವ್ರೆ ನೀವೆಲ್ಲರೂ ಕೂಡ ಒಪ್ಪಿಗೆ ಮಾಡ್ತೀರಿ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಇದು ನಂದೇನು ಮಾಡಬೇಕು ಅನ್ನೋಂತ ನಂದು ಇಚ್ಛೆ ಇಲ್ಲ, ಅಪೇಕ್ಷೆ ಕೂಡ ಇಲ್ಲ ನಂದು. ನೀವೆಲ್ಲರೂ ಕೂಡ ಮಾಡ್ತೀರಿ ಅಂದ್ರೆ ನಾನು ಬ್ಯಾಡನ್ನು ಕೂಡ ಅನ್ನಲ್ಲ, ಮಾಡ್ರಿ ಒಳ್ಳೇದಾಗಲಿ. ಯಾಕಂದ್ರೆ ಇನ್ನೊಂದು ಸಾಕಷ್ಟು ಮಂದಿ ರಾಜಕಾರಣಿಗಳಿಗೆ ಒಂದು ಪ್ರೇರಣೆ ಅನ್ನಂತ ರೀತಿಯಲ್ಲಿ ಅವ್ರು ಕೂಡ ಒಪ್ಪಿಗೆಯನ್ನು ಕೊಡುವಂತ ಕೆಲಸ ಮಾಡಿದ್ರು. ಅದಕ್ಕೆ ಅವತ್ತು ಗೋವಿಂದ ಕಾರಜೋಳ ಸಾಹೇಬರು ಕೂಡ ಅವ್ರಿಗೆ ಕೂಡ ಅಭಿನಂದನೆಗಳು ಸಲ್ಲಿಸಿ ಇವತ್ತು ಈ ಪ್ರಾರಂಭ ಮಾಡಿದೀವಿ. ಮುಂದಕ್ಕೆ ಏನಾಗುತ್ತೆ ಅನ್ನೋಂಥದ್ದು ವಿಚಾರದ ಬಗ್ಗೆ ಇನ್ನು ಮುಂದಕ್ಕೆ ಎಲ್ಲರ ಹತ್ರ ಚರ್ಚೆ ಮಾಡಿ ಅದನ್ನ ತಿಳಿಸುವಂತ ಕೆಲಸ ಮಾಡ್ತೀವಿ.